ನಮ್ಗೆ ನೋಡಿ ಮೇಡಮ್, ಒಂದು ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ, ನಾವು ಜನ ಸಂದಣಿ ಜಾಸ್ತಿ ಆಗ್ತದೆ, ಥಿಯೇಟರ್ ಚೇಂಜ್ ಮಾಡ್ತಾ ಹೋದ್ವಿ ನಾವು. ಹೌದು. ಸೊ ಜನರನ್ನೆಲ್ಲ ಈ ಕಡೆ ಎಳೆದ್ಬಿಟ್ರಿ ನೀವು. ನಮ್ಮ ಕಾರ್ಯಕ್ರಮದ ಒಂದು ಸ್ಟ್ಯಾಂಡರ್ಡಿಟಿ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂದ್ರೆ ಪ್ರೆಸ್ಟೀಜ್ ಆಡಿಟೋರಿಯಂ. ಅದು ಕರ್ನಾಟಕದಲ್ಲೇ ತುಂಬಾ ಸುಸಜ್ಜಿತವಾದಂತದ್ದು, ತುಂಬಾ ಕಾಸ್ಟ್ಲಿಯೆಸ್ಟ್ ಆಡಿಟೋರಿಯಂ, ತುಂಬಾ ಚೆನ್ನಾಗಿ. ಅಲ್ಲಿ ಕೂತ್ಕೊಂಡು ಯಾವುದೇ ಕಾರ್ಯಕ್ರಮ ಸವಿಯೋದೇ ಒಂದು ದೊಡ್ಡ ಎಲ್ಲ ನಿಮ್ದು ಪ್ರೆಸ್ಟೀಜ್ ಅಲ್ಲೇ ನಡೆಯುತ್ತೆ. ಸೊ ಅದು ಅದಕ್ಕೆ ಮೂಲ ಕಾರಣ ಪ್ರಕಾಶ್ ಬೆಳವಾಡಿ ಸರ್. ಹೌದಾ? ನಮ್ಮನ್ನ ಎಲ್ಲೋ ಕೂತ್ಕೊಂಡು ಹಾಡ್ತಿದ್ವಿ ನಾವು, ಅವರು ಗುರುತಿಸಿ ನನ್ನನ್ನ ಬಾ ನೀನು. ನಿಮ್ಮನ್ನ ಅಷ್ಟೊಂದು ಎನ್ಕರೇಜ್ ಮಾಡಿದಾರಲ್ವಾ ಸರ್ ಪ್ರಕಾಶ್ ಬೆಳವಾಡಿ ಸರ್? ಪ್ರಕಾಶ್ ಬೆಳವಾಡಿ ಸರ್ ಹೇಗೆ ಗೊತ್ತಾ ಮೇಡಮ್, ನನಗೊಂಥರ ತಂದೆ ಸಮಾನ್ರು ಅವರು. ಹೌದಾ? ಒಂಥರ ತಂದೆಗೆ ಮಗ ಕೇಳ್ತಾ ನೋಡಿ, ಅಪ್ಪ ನನ್ಗೆ ಆ ಬೈಕ್ ಬೇಕು, ಅದು ಬೇಕು, ಇದಕ್ ಬೇಕು ಅಂತ ಹೇಳ್ಬಿಟ್ಟು ನಾನ್ ಆ ತರ ಸರ್ ಡಿಮ್ಯಾಂಡ್ ಮಾಡೋದು. ಸರ್ ನನಗೆ ಶ್ರೀನಾಥ್ ಸರ್ದು ಒಂದು ಕಾರ್ಯಕ್ರಮ ಆಗ್ಬೇಕು, ಸರ್ದು ಆಗ್ಬೇಕು, ಲಕ್ಷ್ಮಿ ಮೇಡಮ್ ಆಗ್ಬೇಕು ಅಂದ್ರೆ ಇದೆಲ್ಲ ಒದಗಿಸ್ತಾ ಇರೋರೇ ಅವ್ರಿ.